ಪ್ರೈಸ್ ದ ಲಾರ್ಡ್. ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಪ್ರಿಯರಾದ ದೇವ ಮಕ್ಕಳೇ, ಮುಂಜಾನೆ ವೇಳೆಯಲ್ಲಿ ನಾವು ಸತ್ಯವೇದವನ್ನು ಧ್ಯಾನಿಸುತ್ತಿರುವಾಗ ಯೋಬನ ಪುಸ್ತಕ 42ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದಿದಾಗ, ಯೋಬನು ಇದೆಲ್ಲ ಆದ ಮೇಲೆ ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ನಂತರ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು 2ರಷ್ಟಾಗಿ ಹೆಚ್ಚಿಸಿದನು ಎಂಬುದಾಗಿ ನೋಡುತ್ತೇವೆ. ಪ್ರಿಯರಾದ ದೇವ ಮಕ್ಕಳೇ, ಈ ವಾಕ್ಯವನ್ನು ಓದುವಾಗ ನನಗೆ ಒಂದು ದೇವರಾತ್ಮನು ತಿಳಿಸಿದ ಸತ್ಯ ಏನೆಂದರೆ, ನಾವು ಈ ದಿನಗಳಲ್ಲಿ ಅನೇಕ ಕಷ್ಟಗಳನ್ನು ಹಾದು ಹೋಗುತ್ತಿದ್ದೇವೆ, ಅನೇಕ ಸಮಸ್ಯೆಗಳನ್ನು ಹಾದು ಹೋಗುತ್ತಿದ್ದೇವೆ, ಅನೇಕ ನಿಂದನೆ, ಅಪಮಾನ, ಶೋಧನೆಗಳಲ್ಲಿ ಬಿದ್ದು ಅದನ್ನು ಜಯಿಸಲು ಅನೇಕ ವೇಳೆ ದೇವರೇ ಕೈಬಿಟ್ಟಿದ್ದಾನ ಅನ್ನುವ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿರುವಾಗ ದೇವರು ಯೋಬನಿಗೆ ಕೊನೆಯದಾಗಿ ಹೇಳಿದ ಮಾತು, ನಿನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸು ಎಂಬುದಾಗಿ. ಪ್ರಿಯರಾದ ದೇವ ಮಕ್ಕಳೇ, ಸ್ನೇಹಿತರ ವಿಷಯವನ್ನು ನೋಡುವಾಗ ಯೋಬನ ಸ್ನೇಹಿತರು ಆ್ಯಕ್ಚುಲಿ ಅವನನ್ನು ಸಂತೈಸುವುದಕ್ಕೋಸ್ಕರ ಬಂದಿದ್ದರು. ಆದರೆ ಸಂತೈಸುವುದನ್ನು ಬಿಟ್ಟು ಅವನನ್ನು ಇನ್ನೂ ಹೆಚ್ಚು ನೋವು ಮಾಡುವಂಥ ಮಾತುಗಳನ್ನು ಆಡಿದರು. ಇವತ್ತು ನಮ್ಮ ಸುತ್ತಮುತ್ತಲಿರುವ ಸ್ನೇಹಿತರು, ಬಂಧುಗಳು ಅಥವಾ ಯಾರೇ ಆಗಲಿ ನಮ್ಮನ್ನು ಸಂತೈಸುವ ಬದಲು ಅನೇಕ ಸಾರಿ ನಮ್ಮ ಹೃದಯಕ್ಕೆ ಘಾಸಿಯಾಗುವಂಥ ಅಥವಾ ಚುಚ್ಚು ಮಾತುಗಳಿಂದ ನಮ್ಮನ್ನು ನಿಂದಿಸಿ ಅಪಮಾನಿಸಿದರೂ ಕೂಡ ದೇವರು ನಮಗೆ ಹೇಳುತ್ತಿದ್ದಾರೆ, ನಿಮ್ಮ ಪರಿಸ್ಥಿತಿ ಬದಲಾಗಲು ನೀವು ನಿಮ್ಮ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿರಿ, ನಿಮ್ಮನ್ನು ನಿಂದಿಸಿದವರು, ಅಪಮಾನಿಸಿದವರಿಗೋಸ್ಕರ ಪ್ರಾರ್ಥಿಸಿರಿ. ನಿಶ್ಚಯವಾಗಿ ದೇವರ ತಕ್ಕ ಕಾಲದಲ್ಲಿ ನಿಮಗೆ ಬರಬೇಕಾದ ಎಲ್ಲ ಆಶೀರ್ವಾದ ಮೊದಲಿದ್ದದ್ದಕ್ಕಿಂತ ಉತ್ತಮವಾದ ರೀತಿಯಲ್ಲಿ ದೇವರು ಕೊಟ್ಟು ನಡೆಸುತ್ತಾನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ಹಾಗಾದರೆ ನಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ದೇವರು ತಿಳಿಸುವ ಕೆಲಸವನ್ನು ನಾವು ಮಾಡಿ ಆತನಿಂದ ಬರುವ ಉನ್ನತವಾದ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.